Hey guys, welcome back to my channel Fun with Lisha. So ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಯಾಕಂದ್ರೆ ಇವತ್ತು ನಾನು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀನಿ. ಹಾಗೆ this is my new haircut ಚೆನ್ನಾಗಿದೆ. ಈ haircut ಬಂದು ನಾನು ಅಮ್ಮನೇ ಮಾಡಿದ್ದು. So guys ಬನ್ನಿ ಒಳಗಡೆ ಹೋಗೋಣ. So guys ಈ ಮಾಲ್ಗೆ 2 ಓಪನಿಂಗ್ಸ್ ಇದೆ. ಸೊ ನಾವು ಬ್ಯಾಕ್ ಗೇಟ್ ಇಂದ ಎಂಟರ್ ಆಗಿದ್ದು. ಸೊ ನೋಡಿ ಇದು ಈ ಮಾಲ್ ಬಂದು ಬ್ಯಾಟ್ರಾನ್ಪುರ ಹಾಗೂ ಜಿಕೆವಿಕೆ ಮಧ್ಯದಲ್ಲಿದೆ. And guys this is one of the biggest mall. So ಇಲ್ಲಿ ಜಾಸ್ತಿ ಬೈಕ್ಸ್ ಇತ್ತು ಪಾರ್ಕಿಂಗ್ ಸ್ಲಾಟ್ ಅಲ್ಲಿ, ಬಟ್ ಒಳಗಡೆ ಹೋದ್ಮೇಲೆ ಅಷ್ಟು ಜನ ಇರಲಿಲ್ಲ ಯಾಕಂದ್ರೆ ಅವತ್ತು ವೀಕ್ ಡೇ ಇದ್ದಿದ್ದೇನ. ಸೊ ದಿಸ್ ಇಸ್ ದಿ ಎಂಟ್ರಿ. ಸೊ ನಿಮಗೆ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಈ ರೀತಿ ಹಲವಾರು ಶಾಪ್ಸ್ ಸಿಗುತ್ತೆ. ಸೊ ಗೈಸ್ ಇಲ್ಲಿ ನೀವು ಎಂಟರ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಸ್ಕೆಚರ್ಸ್, ಪೂಮಾ, ಸ್ಪೀಡೋ, ನೈಕಿ ಈ ರೀತಿ ನಿಮಗೆ ಪಾಪ್ಯುಲರ್ ಬ್ರ್ಯಾಂಡ್ಸ್ ಕಾಣಿಸುತ್ತೆ. ಸೊ ಇದು ತುಂಬ ಹ್ಯೂಜ್ ಮಾಲ್ ಆಗಿರೋದ್ರಿಂದ ನಿಮಗಿಲ್ಲಿ ರೂಟ್ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ, ನೀವು ಯಾವ ಫ್ಲೋರಲ್ಲಿ. ಮಾಲಿನ ಇಂಟೀರಿಯರ್ ಹೀಗಿತ್ತು. ಸೊ ಗೈಸ್ ಇದು ಸೆಕೆಂಡ್ ಫ್ಲೋರ್. ಸೊ ಇಲ್ಲಿ ತುಂಬಾ ಶಾಪ್ಸ್ ಎಲ್ಲ ಓಪನ್ ಆಗೋದಿತ್ತು. ಸೊ ನಾವಿಲ್ಲಿ ಸ್ವಲ್ಪ ನೈಸ್ ಪ್ಲೇಸಸ್ ಹತ್ರ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡ್ಕೊಂಡ್ವಿ. ಸೊ ಇಲ್ಲಿ ಲೈಟಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಸೊ ನೀವು ಹೀಗೆ ಮುಂದೆ ಬಂದರೆ ನಿಮಗೆ ಒಂದು ಲಾಯಲ್ ವರ್ಲ್ಡ್ ಮಾರ್ಕೆಟ್ ಅಂತ ಕಾಣಿಸುತ್ತೆ. ಇಟ್ಸ್ ಅ ವೆರಿ ಹ್ಯೂಜ್ ಮಾರ್ಕೆಟ್. ಅಲ್ಲಿ ನಿಮಗೆ ಏನೇನು ಬೇಕೋ ಎಲ್ಲ ಥರದ ಐಟಮ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಗೈಸ್ ಇಲ್ಲಿ ನಾವು ಒಳಗಡೆ ನಮಗೆ ಫೋನ್ ಅಲೌ ಮಾಡಲಿಲ್ಲ, ಸೊ ಐ ಕುಡಂಟ್ ಕ್ಯಾಪ್ಚರ್. ಬಟ್ ತುಂಬಾ ಚೆನ್ನಾಗಿತ್ತು. ನಾನು ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೇವರ್ಡ್ ರಾಮನ್ಸ್ನ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಅದು ನಾನು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಕಂಟ್ರೀಸ್ದು ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ನಿಮಗೆ. ಲಾಟ್ ಆಫ್ ಶಾಪ್ಸ್ ಇತ್ತು ಗೈಸ್, ಇಲ್ಲಿ ತುಂಬಾ ಶಾಪ್ಸ್ ಇತ್ತು. ಸೊ ಗೈಸ್ ಇಲ್ಲಿ ಬಂದು ಈ ರೀತಿ ಫಾರೆಸ್ಟ್ ಥರ ಥೀಮಲ್ಲಿ ಇವರು ಡೆಕೋರೇಟ್ ಮಾಡಿದರೆ ತುಂಬಾ ಚೆನ್ನಾಗಿತ್ತು. ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ನೋಡಿ ಈ ರೀತಿ ಮಾಡಿ ಸ್ಕ್ರೀನ್ ಮೇಲೆ ಆ್ಯನಿಮಲ್ಸ್ನ ಪ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಒಂದೊಂದು ಪಾರ್ಟ್ ಆಫ್ ದ ಮಾಲ್ ಕೂಡ ಈ ರೀತಿ ಡಿಫ್ರೆಂಟ್ ಆಂಬಿಯನ್ಸ್ನ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಈ ರೀತಿ ಸ್ಟೇಜ್ ಕೂಡ ಮಾಡಿದ್ದಾರೆ. ಯಾವುದಾದ್ರು ಒಕೇಶನಲ್ಲಿ ಏನಾದರೂ ಪರ್ಫಾರ್ಮ್ ಮಾಡಬೇಕಂದ್ರೆ ಆ ರೀತಿಯಲ್ಲಿ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ಆಂಫಿ ಥಿಯೇಟ್ರ್ ಥರ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ತುಂಬಾ ಶಾಪ್ಸ್ ಇದೆ. ಹಾಗೆ ಎಷ್ಟೊಂದು ಶಾಪ್ಸ್ನ ಓಪನ್ ಆಗಿರಲಿಲ್ಲ, ಈವನ್ ಫುಡ್ ಶಾಪ್ಸ್ ಕೂಡ ಓಪನ್ ಆಗಿರಲಿಲ್ಲ ಇನ್ನು. ಸೊ ಇಲ್ಲಿ ನೋಡಿ ಇದು ಒಂದು ಕೊರಿಯನ್ ಫುಡ್ ರೆಸ್ಟೋರೆಂಟ್, ಇದು ಕೂಡ ಏನು ಓಪನ್ ಆಗಿಲ್ಲ. ಸೊ ಹಾಗೆ ಈ ಕಡೆ ಬಂದರೆ ಇದು ಬಂದು ರೆಸ್ಟ್ ರೂಮ್. ಸೊ ನಾವು ಥರ್ಡ್ ಫ್ಲೋರ್ಗೆ ಬಂದ್ವಿ, ಫುಡ್ ಕೋರ್ಟ್ ಇರೋ ಕಡೆ. ಸೊ ಇಲ್ಲಿ ಪಿಜ್ಜಾ ಎಕ್ಸ್ಪ್ರೆಸ್ ಹಾಗೆಯೇ ರಾಜಧಾನಿ ಎಲ್ಲನೂ ಇತ್ತು. ಸೊ ಇಲ್ಲಿ ಬಿರಿಯಾನಿ ಕ್ವೀನ್, ಹಾಗೆಯೇ ಮಿಲ್ಕ್ ಶೇಕ್ಸ್, ಏಷ್ಯಾ 7 ಸ್ಟ್ರೀಟ್ ಫುಡ್ಸ್, ಹಾಗೆಯೇ ಬರ್ಗರ್ ಕಿಂಗ್, ಮೆಕ್ಡೊನಾಲ್ಡ್ಸ್, ಪಾಪೈಸ್, ಎಷ್ಟೊಂದು ಶಾಪ್ಸ್ ಇತ್ತು. ವೆಜ್ ಕೂಡ ಇತ್ತು, ನಾನ್ ವೆಜ್ ಕೂಡ ಇತ್ತು. ಫುಡ್ ಕೋರ್ಟ್ ಪಕ್ಕ ಇಲ್ಲಿ ಗೇಮ್ಸ್ ಇತ್ತು, ಟೈಮ್ ಝೋನ್. ಸೊ ಹಾಗೆ ಟೈಮ್ ಝೋನ್ ಪಕ್ಕ ಫನ್ ಸಿಟಿ ಇತ್ತು.
ಸೊ ಅದಾದಮೇಲೆ ನಮಗೆ ಹೊಟ್ಟೆ ಹಸ್ತಾಯಿತು ಅಂತ ಹೇಳಿ ನಾವು ಪಿಜ್ಜಾ ಹಟ್ಗೆ ಬಂದ್ವಿ. ಸೊ ಇಲ್ಲಿ ನಾವು ಪಿಜ್ಜಾ ಹಾಗೂ ಗಾರ್ಲಿಕ್ ಬ್ರೆಡ್ನ ಆರ್ಡರ್ ಮಾಡಿದ್ವಿ. ಸೊ ಅವರು ನಮ್ಮ ಟೇಬಲ್ಗೆ ತಂದುಕೊಡ್ತಾರೆ ಅಂತ ಹೇಳಿದ್ರು. ಸೊ ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ವಿ. ಸೊ ನಿಮಗೆ ಕಾಣಿಸ್ತಾ ಇದೆಯಾ, ಡಿಲಿಷಿಯಸ್ ಪಿಜ್ಜಾ ನಮ್ಮದು ಬಂತು. ತುಂಬಾ ಯಮ್ಮಿಯಾಗಿತ್ತು. ಇಟ್ ವಾಸ್ ಅ ವರ್ತ್ಫುಲ್ ಮೀಲ್. ತುಂಬಾ ಯಮ್ಮಿ ಆಗಿತ್ತು ಗೈಸ್. ಸೊ ದಿಸ್ ಇಸ್ ಮೈ ಫಸ್ಟ್ ಬೈಟ್. ತುಂಬ ಚೆನ್ನಾಗಿತ್ತು. ಸೊ ಅದಾದ ನಂತರ ನಾವು ಇಲ್ಲಿ ಬರ್ಗರ್ ಕಿಂಗ್ಗೆ ಬಂದ್ವಿ. ಸೊ ಇಲ್ಲಿ ನಾವು 2 ಮೀಲ್ಸ್ ಹಾಗೂ ಒಂದು ವೆಜಿ ಬರ್ಗರ್ನ ಆರ್ಡರ್ ಮಾಡಿದ್ವಿ. ಸೊ ಅಗ್ಯಾನ್ ಈ ಮೀಲ್ ಕೂಡ ಇಟ್ ವಾಸ್ ವೆರಿ ವರ್ತ್ಫುಲ್ ಆ್ಯಂಡ್ ಇಟ್ ವಾಸ್ ವೆರಿ ಯಮ್ಮಿ. ಹಾಗೆ ಲಾಸ್ಟಲ್ಲಿ ನಾವು ಡೆಸರ್ಟ್ ಜೊತೆಗೆ ಎಂಡ್ ಮಾಡಿದ್ವಿ. ಇಲ್ಲಿ ನಾವು ಸಾಫ್ಟಿನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಸಾಫ್ಟಿ ವಿತ್ ಚಾಕ್ಲೇಟ್ ಕೋಟೆಡ್.